ಸ್ನೇಹಿತರೆ, ಈಗ ವಿಡಿಯೋ ಶುರು ಮಾಡುವ ಮುನ್ನ ಒಂದು ಮುಖ್ಯ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯಾವಾಗಲಾದರೂ ಪೂರ್ಣ ಮೌನ ಬಂದರೆ ಅಲ್ಲೊಂದು ದೊಡ್ಡ ಬಿರುಗಾಳಿಯಂತಹ ಸಮಸ್ಯೆ ಸೃಷ್ಟಿಯಾಗುತ್ತದೆ. ಈಗ ನಾವು ನೋಡುತ್ತಿರುವುದು ಅದೇ ರೀತಿಯ ಪರಿಸ್ಥಿತಿಯೇ. ಯಾಕೆಂದರೆ ಕಳೆದ ಕೆಲವು ದಿನಗಳಿಂದ ಅಮೆರಿಕ ಅಧ್ಯಕ್ಷರು ಬಹಿರಂಗವಾಗಿ ಮಾಡಿದ ಹೇಳಿಕೆಗಳು ಮತ್ತು ಅದಕ್ಕೆ ತಕ್ಷಣವೇ ಮಧ್ಯಪ್ರಾಚ್ಯ ದೇಶಗಳು ಒಂದೊಂದಾಗಿ ಅಮೆರಿಕಕ್ಕೆ ವಿವರಣಾತ್ಮಕ ಪತ್ರಗಳು ಮತ್ತು ಫೋನ್ ಸಂದೇಶಗಳನ್ನು ಕಳುಹಿಸುತ್ತಿರುವುದು, ಇವೆಲ್ಲವೂ ಒಟ್ಟಿಗೆ ಸೇರಿ ಒಂದೇ ವಿಷಯವನ್ನು ಹೇಳುತ್ತಿವೆ. ಅದೇನೆಂದರೆ ಇರಾನ್ ಸುತ್ತಲೂ ಮತ್ತೊಮ್ಮೆ ದೊಡ್ಡ ಬದಲಾವಣೆ ಅಥವಾ ಪರಿಣಾಮ ಸಂಭವಿಸಲಿದೆ. ಈ ಸಮಸ್ಯೆ ಈಗ ಮಾತ್ರ ಶುರುವಾಗಿದ್ದಲ್ಲ, ಇದರ ಬೇರುಗಳು 2018ರಲ್ಲೇ ಇವೆ. ಅಂದು ಟ್ರಂಪ್ ತಮ್ಮ ಮೊದಲ ಅಧಿಕಾರಾವಧಿಯಲ್ಲಿ ಇರಾನ್ನೊಂದಿಗಿನ ಅಣು ಒಪ್ಪಂದದಿಂದ ಅಮೆರಿಕ ಹೊರಬಂದಿತು. ಅಷ್ಟೇ ಅಲ್ಲದೆ ಇರಾನ್ ಮೇಲೆ ಗರಿಷ್ಠ ಒತ್ತಡ ಪ್ರಚಾರವನ್ನು ಆರಂಭಿಸಿದರು. ಇದರಿಂದ ಇರಾನ್ ಆರ್ಥಿಕ ವ್ಯವಸ್ಥೆ ತೀವ್ರವಾಗಿ ಹಾನಿಗೊಳಗಾಯಿತು. ನಂತರ 2020ರಲ್ಲಿ ಸೊಲೇಮಾನಿ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿದರು. ಅಂದಿನಿಂದ ಇರಾನ್ ತನ್ನ ಬೆಂಬಲಿಗರ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳುತ್ತಲೇ ಬಂದಿದೆ. ಆದರೆ 2024 ಅಕ್ಟೋಬರ್ನಲ್ಲಿ ಇರಾನ್ ಕ್ಷಿಪಣಿ ದಾಳಿಗಳನ್ನು ಮಾಡಿದ ನಂತರ ಇಸ್ರೇಲ್ ಪ್ರತೀಕಾರ ದಾಳಿಯನ್ನು ನಡೆಸಿತು. ಇದರಿಂದ ಮಧ್ಯಪ್ರಾಚ್ಯ ಪ್ರದೇಶ ಮತ್ತಷ್ಟು ಉದ್ವಿಗ್ನವಾಗಿ ಬದಲಾಯಿತು. ಕೇವಲ 10 ದಿನಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಅಂದು ಎಲ್ಲರೂ ಯೋಚಿಸಿದ್ದು, ಈ ಸಲ ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಲಿದೆ. ಅದಕ್ಕೆ ಸಂಬಂಧಿಸಿದ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದ್ದವು. ಆದರೆ ಕೊನೆಯ ಕ್ಷಣದಲ್ಲಿ ಏನಾಯಿತು? ಅಮೆರಿಕ ಒಮ್ಮೆಲೆ ಹಿಂದೆ ಸರಿದಿತು. ಅಂದು ಕೆಲವರು ಹೇಳಿದ್ದು ಅಮೆರಿಕ ಭಯಪಟ್ಟು ಹೋಯಿತು ಎಂದು, ಇನ್ನು ಕೆಲವರು ಹೇಳಿದ್ದು ಒತ್ತಡದಿಂದ ನಿರ್ಧಾರ ಬದಲಾಯಿಸಿತು ಎಂದು. ಆದರೆ ಸತ್ಯ ಅಷ್ಟರಲ್ಲೇ ಮುಗಿದು ಹೋಯಿತೆ, ಅಥವಾ ಯೋಜನೆ ಪೂರ್ಣವಾಗಿ ರದ್ದಾಯಿತೆ, ಅಥವಾ ಕೇವಲ ಬದಲಾಯಿಸಲಾಯಿತೆ? ಈಗ ಆ ಪ್ರಶ್ನೆಗಳಿಗೆ ಉತ್ತರಗಳು ನಿಧಾನವಾಗಿ ಹೊರಬರುತ್ತಿವೆ. ಯಾಕೆಂದರೆ ಈ ಸಲ ಅಮೆರಿಕ ಅಧ್ಯಕ್ಷರು ಸ್ವತಃ ಮಾಧ್ಯಮಗಳ ಮುಂದೆ ನಿಂತು ಹೇಳಿದರು, ಒಂದು ದೊಡ್ಡ ಅಮೆರಿಕನ್ ಯುದ್ಧ ಹಡಗುಗಳ ತಂಡ, ಅದಕ್ಕೆ ನಾಯಕತ್ವ ವಹಿಸುತ್ತಿರುವ USS ಏಬ್ರಹಾಂ ಲಿಂಕನ್ ಎಂಬ ಹಡಗು ಸೇರಿ ವೇಗವಾಗಿ ಭಾರತ ಮಹಾಸಾಗರದ ಕಡೆಗೆ ಸಾಗುತ್ತಿದೆ. ಇದರ ಗುರಿ ಇರಾನ್. ಇಷ್ಟರಲ್ಲೇ ನಿಲ್ಲಲಿಲ್ಲ. ಪರ್ಷಿಯನ್ ಗಲ್ಫ್ ಮತ್ತು ಸ್ಟ್ರೇಟ್ ಆಫ್ ಹಾರ್ಮುಜ್ ಸುತ್ತಮುತ್ತಲೂ ದೊಡ್ಡ ಪ್ರಮಾಣದಲ್ಲಿ ಸೈನಿಕ ನಿಯೋಜನೆಗಳು ನಡೆಯಲಿವೆ ಎಂದು ಸಹ ಪ್ರಕಟಿಸಿದರು. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯುದ್ಧ ಅಭ್ಯಾಸಗಳು ಎಂಬ ಪದ ಕೇಳಲು ಸಾಮಾನ್ಯವಾಗಿ ಅನಿಸಬಹುದು, ಆದರೆ ಅದರ ಅರ್ಥ ತೀವ್ರವಾದದ್ದು. ಇದು ಸಾಮಾನ್ಯ ತರಬೇತಿಯಲ್ಲ, ಯುದ್ಧಕ್ಕೆ ಮುನ್ನ ಮಾಡುವ ಕೊನೆಯ ಸಾಧನೆಯಂತಹದ್ದು. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. 10 ದಿನಗಳ ಹಿಂದೆ ಅಮೆರಿಕ ಇರಾನ್ ಮೇಲೆ ದಾಳಿಗೆ ಸಿದ್ಧವಾಗಿದ್ದಾಗ ಏನಾಯಿತು? ಅಂದು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಈ ಮಧ್ಯಪ್ರಾಚ್ಯ ದೇಶಗಳೆಲ್ಲವೂ ಬಹುತೇಕ ಒಟ್ಟಿಗೆ ಅಮೆರಿಕ ಬಳಿ ಬಂದು ಹೇಳಿದವು, ದಯವಿಟ್ಟು ನಮ್ಮ ಭೂಮಿಯನ್ನು ಬಳಸಿ ಇರಾನ್ ಮೇಲೆ ದಾಳಿ ಮಾಡಬೇಡಿ. ಯಾಕೆ ಹಾಗೆ ಹೇಳಿದವು? ಯಾಕೆಂದರೆ ಇರಾನ್ ಈಗಾಗಲೇ ಸ್ಪಷ್ಟವಾಗಿ ಎಚ್ಚರಿಸಿತ್ತು, ನಮ್ಮ ಮೇಲೆ ದಾಳಿ ನಡೆದರೆ ಮೊದಲು ಅಮೆರಿಕ ಸ್ಥಾವರಗಳ ಮೇಲೆ ಅಲ್ಲ, ಅಮೆರಿಕಾಗೆ ಸ್ಥಳ ನೀಡಿದ ದೇಶಗಳ ಮೇಲೆಯೇ ನಾವು ದಾಳಿ ಮಾಡುತ್ತೇವೆ. ಈ ಮಾತುಗಳನ್ನು ಕೇಳಿದ ನಂತರ ಆ ದೇಶಗಳು ಭಯಪಟ್ಟವು. ಅವುಗಳಿಗೆ ಗೊತ್ತು, ಇರಾನ್ ಕ್ಷಿಪಣಿಗಳು ಬೀಳಲು ಆರಂಭಿಸಿದರೆ ಆ ಹಾನಿಯನ್ನು ತಡೆಯುವುದು ಅಸಾಧ್ಯ. ಅಲ್ಲೇ ಅಮೆರಿಕ ತನ್ನ ಯೋಜನೆಯನ್ನು ರಾತ್ರಿಯಿಂದ ರಾತ್ರಿಗೆ ಬದಲಾಯಿಸಿತು. ದಾಳಿಯನ್ನು ಪೂರ್ಣವಾಗಿ ರದ್ದು ಮಾಡಿಲ್ಲ, ಕೇವಲ ಭೂಮಿಯ ಮೇಲಿರುವ ಸೈನಿಕ ಸ್ಥಾವರಗಳ ಮೇಲೆ ಅವಲಂಬನೆ ಇಲ್ಲದಂತೆ ಮಾಡಬೇಕೆಂದು ನಿರ್ಧರಿಸಿತು. ನೇರವಾಗಿ ಹೇಳಬೇಕೆಂದರೆ ಈ ಸಲ ಯಾರ ಸಹಾಯವೂ ಬೇಡ. ಸೌದಿ ಅರೇಬಿಯಾ ಅಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲ, ಕತಾರ್ ಅಲ್ಲ. ಅಮೆರಿಕ ತನ್ನ ತೇಲಾಡುವ ವಿಮಾನ ಸ್ಥಾವರಗಳು ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಹಡಗುಗಳ ಮೂಲಕವೇ ಈ ಕೆಲಸ ಮಾಡಲಿದೆ. ಈ ಸಂಕೇತವನ್ನು ಅಧ್ಯಕ್ಷರು ಸ್ವತಃ ನೀಡಿದರು. ಇಲ್ಲೇ ಜನವರಿ 15ನೇ ತಾರೀಖಿನ ಪ್ರಸ್ತಾಪ ಬರುತ್ತದೆ. ಆ ದಿನ ಬಹುತೇಕ ಖಚಿತವಾಗಿತ್ತು, ಅಮೆರಿಕ ದೊಡ್ಡ ದಾಳಿಗೆ ಸಿದ್ಧವಾಗುತ್ತಿದೆ ಎಂದು. ಆದರೆ ಮರುದಿನ ಟ್ರಂಪ್ ಅನಿರೀಕ್ಷಿತವಾಗಿ ಪ್ರಕಟಿಸಿದರು, ಇರಾನ್ ನನ್ನ ಮಾತು ಕೇಳಿ 800 ಮಂದಿಗೆ ವಿಧಿಸಿನ ಮರಣದಂಡನೆಯನ್ನು ನಿಲ್ಲಿಸಿತು, ಅದಕ್ಕಾಗಿ ನಾನು ದಾಳಿ ಮಾಡುತ್ತಿಲ್ಲ. ಅಂದು ಬಹಳಷ್ಟು ಮಂದಿ ಈ ವಿವರಣೆಯನ್ನು ನಂಬಿದರು. ಆದರೆ ಈಗ ಸ್ಪಷ್ಟವಾಗುತ್ತಿದೆ, ಅದು ಕೇವಲ ಒಂದು ಸಾಕು. ನಿಜವಾದ ಕಾರಣ ಮಧ್ಯಪ್ರಾಚ್ಯ ದೇಶಗಳ ಭಯ ಮತ್ತು ಅವುಗಳ ಒತ್ತಡ. ಇಲ್ಲಿ ಇಸ್ರೇಲ್ ಪಾತ್ರವು ಬಹಳ ಮುಖ್ಯವಾದದ್ದು. ನೆತನ್ಯಾಹು ಎಂಬ ವ್ಯಕ್ತಿಗೆ ಇರಾನ್ನೊಂದಿಗೆ ನೇರವಾಗಿ ಘರ್ಷಣೆಯ ಅನುಭವವಿದೆ. ಇರಾನ್ ಪ್ರತೀಕಾರ ಎಷ್ಟು ಭಯಾನಕವಾಗಿರುತ್ತದೆ ಎಂಬುದು ಅವನಿಗೆ ಗೊತ್ತು. ಅದಕ್ಕಾಗಿಯೇ ಇಸ್ರೇಲ್ ಅಮೆರಿಕವನ್ನು ಎಚ್ಚರಿಸಿತು, ನೀವು ಬದುಕಿಬಿಡಬಹುದು, ಆದರೆ ಸುತ್ತಮುತ್ತಲಿನ ದೇಶಗಳು ಪೂರ್ಣವಾಗಿ ನಾಶವಾಗುತ್ತವೆ. ಅದು ನಿಮ್ಮ ರಾಜಕೀಯ ಭವಿಷ್ಯದ ಮೇಲೂ ಪ್ರಭಾವ ಬೀರುತ್ತದೆ. ಈ ಲೆಕ್ಕಗಳನ್ನೆಲ್ಲ ಹಾಕಿಕೊಂಡು ಅಂದು ಅಮೆರಿಕ ಸ್ವಲ್ಪ ಹಿಂದೆ ಸರಿದಿತು. ಆದರೆ ಹಿಂದೆ ಸರಿಯುವುದು ಎಂದರೆ ಪೂರ್ಣವಾಗಿ ನಿಲ್ಲಿಸುವುದಲ್ಲ. ವೆನೆಜುವೆಲಾ ದೇಶದ ಉದಾಹರಣೆಯನ್ನು ನೆನಪಿಸಿಕೊಳ್ಳಿ. ಅಲ್ಲಿ ಮದುರೋ ಎಂಬ ವ್ಯಕ್ತಿಯನ್ನು ಹಿಡಿಯುವ ಯೋಜನೆಯನ್ನು ಒಂದೇ ದಿನದಲ್ಲಿ ಮಾಡಲಿಲ್ಲ. ಮೊದಲು ನಿರ್ಬಂಧಗಳನ್ನು ವಿಧಿಸಿದರು, ನಂತರ ಹಡಗುಗಳೊಂದಿಗೆ ಅಡ್ಡಗಟ್ಟೆ ಹಾಕಿದರು, ಆಪೈ ಆಕಾಶ ಮಾರ್ಗವನ್ನು ಮುಚ್ಚಿದರು. ಒತ್ತಡವನ್ನು ಯುದ್ಧ ಅನಿವಾರ್ಯ ಎಂಬ ಮಟ್ಟಕ್ಕೆ ತೆಗೆದುಕೊಂಡು ಹೋದರು. ಇರಾನ್ ವಿಷಯದಲ್ಲೂ ಅದೇ ರೀತಿಯ ವಿಧಾನ ಕಾಣುತ್ತಿದೆ.
ಇರಾನ್ ತೈಲ ಮಾರಾಟಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಮಾರ್ಗದ ಮೂಲಕವೇ ನಡೆಯುತ್ತವೆ. ಈಗ ಅಲ್ಲಿ ಅಮೆರಿಕನ್ ಯುದ್ಧ ಹಡಗುಗಳನ್ನು ಇಟ್ಟರೆ, ಒಂದೊಂದು ತೈಲ ಟ್ಯಾಂಕರ್ ಅನ್ನು ಪರಿಶೀಲಿಸಲು ಆರಂಭಿಸಿದರೆ ಇರಾನ್ ರಹಸ್ಯ ಹಡಗುಗಳು ಕೆಲಸ ಮಾಡುವುದಿಲ್ಲ. ತೈಲ ಮಾರಾಟಗಳು ನಿಂತರೆ ಇರಾನ್ ಆರ್ಥಿಕ ವ್ಯವಸ್ಥೆ ಉಸಿರಾಡದಂತೆ ಹೋಗುತ್ತದೆ. ಅಂದರೆ ಏನಾಗುತ್ತದೆ? ಇರಾನ್ ಒತ್ತಡದಲ್ಲಿ ಏನಾದರೂ ಒಂದು ತಪ್ಪು ಮಾಡುತ್ತದೆ. ಒಂದು ಹಡಗನ್ನು ಹಿಡಿಯುತ್ತದೆ ಅಥವಾ ಒಂದು ಅಮೆರಿಕನ್ ಸ್ಥಾವರದ ಮೇಲೆ ದಾಳಿ ಮಾಡುತ್ತದೆ. ಆ ಒಂದು ಘಟನೆಯನ್ನು ಅಮೆರಿಕ ಬಳಸಿಕೊಳ್ಳುತ್ತದೆ. ನಾವು ದಾಳಿ ಮಾಡಿಲ್ಲ, ನಾವು ಕೇವಲ ಪ್ರತಿಕ್ರಿಯಿಸಿದ್ದೇವೆ ಎಂದು ಹೇಳುತ್ತದೆ. ಈಗ ಮತ್ತೊಂದು ಕೀಲಕ ಕೇಂದ್ರ, ಡಿಯಾಗೋ ಗಾರ್ಷಿಯಾ. ಭಾರತದ ದಕ್ಷಿಣಕ್ಕೆ ಮಾರಿಷಸ್ ಸಮೀಪದಲ್ಲಿರುವ ಚಾಗೋಸ್ ದ್ವೀಪಗಳಲ್ಲಿರುವ ಈ ದ್ವೀಪ ಬ್ರಿಟನ್ ನಿಯಂತ್ರಣದಲ್ಲಿದ್ದರೂ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಇದು ಮಾರಿಷಸ್ನದ್ದೇ ಎಂದು ತೀರ್ಪು ನೀಡಿದೆ. ಈ ವಿಷಯದಲ್ಲಿ ಟ್ರಂಪ್ ಬ್ರಿಟನ್ ಮೇಲೆ ಕೋಪಗೊಂಡಿದ್ದರು. ಅಫ್ಘಾನಿಸ್ತಾನದ ಮೇಲಿನ ದಾಳಿಗಳ ಸಮಯದಲ್ಲಿ ಅಮೆರಿಕ ಯುದ್ಧ ವಿಮಾನಗಳು ಇಲ್ಲಿಂದಲೇ ಹಾರಿದ್ದವು. ಈಗ ಇರಾನ್ ಕೂಡ ಅದೇ ವ್ಯಾಪ್ತಿಗೆ ಬಂದಿದೆ. ಇರಾಕ್ ಯುದ್ಧಕ್ಕೆ ಮುನ್ನ ನಡೆದಂತೆ ಎಚ್ಚರಿಕೆಗಳು ಮುಂಚೆಯೇ ಹೋಗಿವೆ. ಟರ್ಕಿ ಇರಾನ್ ಗಡಿಯಲ್ಲಿ ರಕ್ಷಣಾ ವಲಯವನ್ನು ಸ್ಥಾಪಿಸುತ್ತೇವೆ ಎಂದು ಪ್ರಕಟಿಸಿ ಶರಣಾರ್ಥಿಗಳನ್ನು ಒಳಗಡೆ ಅನುಮತಿಸಿ ಎಂದು ಹೇಳಿದೆ. ಯುಎಇ, ಖತಾರ್ ತಮ್ಮ ದೇಶಗಳಲ್ಲಿ ಅಮೆರಿಕ ಸ್ಥಾವರಗಳಿದ್ದರೂ ಸಹ ಭೂಮಿ, ಆಕಾಶ, ಸಮುದ್ರ ಯಾವುದನ್ನು ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿವೆ. ಕಾರಣ ಒಂದೇ, ಇರಾನ್ ಪ್ರತೀಕಾರ ಮೊದಲು ತಮ್ಮ ಮೇಲೆಯೇ ಬೀಳುತ್ತದೆ ಎಂಬ ಭಯ. ಆದರೂ ಅಮೆರಿಕ ಹಿಂದೆ ಸರಿದಿಲ್ಲ. ಸಮುದ್ರದಲ್ಲೇ ಇರಾನ್ ರಹಸ್ಯ ಹಡಗುಗಳನ್ನು ತಡೆಯುವ ಪ್ರಯತ್ನಗಳು ಆರಂಭವಾಗಿವೆ. ಇರಾನ್ ಪ್ರತಿಕ್ರಿಯಿಸಿದ ಕ್ಷಣವೇ ನಿಜವಾದ ಘರ್ಷಣೆ ಶುರುವಾಗುತ್ತದೆ. ಇಸ್ರೇಲ್ ಪೂರ್ಣವಾಗಿ ಸಿದ್ಧವಾಗಿದೆ. ದಾಳಿ ನಡೆದವೇ ಇರಾನ್ ಎಂದೂ ಕಾಣದ ಶಕ್ತಿಯೊಂದಿಗೆ ಪ್ರತಿಕ್ರಿಯಿಸುತ್ತೇವೆ ಎಂದು ಎಚ್ಚರಿಸಿದೆ. ಮೊತ್ತದ ಮೇಲೆ ಮಧ್ಯಪ್ರಾಚ್ಯ ಮತ್ತೊಮ್ಮೆ ದೊಡ್ಡ ಬಿರುಗಾಳಿಯ ಕಡೆಗೆ ಸಾಗುತ್ತಿದೆ. ಎಲ್ಲಾ ತಯಾರಿಗಳು ಪೂರ್ಣಗೊಂಡಿವೆ. ಉಳಿದಿರುವುದು ಒಂದೇ, ಸಮಯ. ಈ ಉದ್ವಿಗ್ನತೆ 2025 ಜೂನ್ 12ರಂದು ಆರಂಭವಾದ 12 ದಿನಗಳ ಯುದ್ಧದ ನಂತರ ಮತ್ತಷ್ಟು ಹೆಚ್ಚಿತು. ಅಂದು ಇಸ್ರೇಲ್ ಒಂಟಿಯಾಗಿ ಇರಾನ್ ಅಣುಸೌಕರ್ಯಗಳ ಮೇಲೆ ದಾಳಿಗಳನ್ನು ನಡೆಸಿತು. ನಂತರ ಅಮೆರಿಕ ಸೇರಿ ಫೋರ್ಡೋ, ಇಸ್ಫಹಾನ್, ನಟಾಂಜ್ ಮೇಲೆ ಬಾಂಬ್ಗಳನ್ನು ಹಾಕಿತು. ಪ್ರತೀಕಾರವಾಗಿ ಇರಾನ್ ಅಲ್ ಉಡೇಡ್ ಸೈನಿಕ ಸ್ಥಾವರದ ಮೇಲೆ ಕ್ಷಿಪಣಿ ದಾಳಿ ಮಾಡಿತು. ಆದರೆ ಪ್ರಾಣಹಾನಿ ಸಂಭವಿಸಲಿಲ್ಲ. ಯುದ್ಧ ವಿರಾಮದೊಂದಿಗೆ ಅದು ಮುಗಿದರೂ ಇರಾನ್ ಅಣು ಕಾರ್ಯಕ್ರಮ ಕೇವಲ ಕೆಲವು ತಿಂಗಳುಗಳಷ್ಟೇ ಹಿಂದೆ ಸರಿದಿದೆ ಎಂದು ಅಂತಾರಾಷ್ಟ್ರೀಯ ಅಣು ಸಂಸ್ಥೆ ಹೇಳಿದೆ. ಈಗ 2025 ಡಿಸೆಂಬರ್ನಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ಕರೆನ್ಸಿ ಮೌಲ್ಯ ಕುಸಿದು ಹೋಗುವುದು, ಬೆಲೆಗಳು ಏರುವುದು, ಇದರಿಂದ ಇರಾನ್ನಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಜನರು ರಸ್ತೆಗಳಿಗೆ ಬಂದಿದ್ದಾರೆ. ಹೊರಗಡೆ ಕಾಣುವುದು ಆಂದೋಲನ, ಒಳಗಡೆ ಕುದಿಯುವುದು ಮತ್ತೊಂದು ದೊಡ್ಡ ಸ್ಫೋಟದ ಮುನ್ಸೂಚನೆ. ಸರ್ಕಾರ ಪ್ರತಿಭಟನೆಗಳನ್ನು ಅಡಗಿಸಿ ಸಾವಿರಾರು ಮಂದಿಯನ್ನು ಬಂಧಿಸಿದೆ. ಮಾನವ ಹಕ್ಕುಗಳ ಸಂಸ್ಥೆಗಳು 4200 ಮಂದಿ ಸತ್ತಿದ್ದಾರೆ ಎಂದು ಹೇಳಿವೆ. ಜನವರಿ 2ರಂದು ಟ್ರಂಪ್ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿ, ಪ್ರತಿಭಟನಾಕಾರರನ್ನು ಕೊಂದರೆ ಅಮೆರಿಕ ರಕ್ಷಣೆಗೆ ಬರುತ್ತದೆ, ನಾವು ಸಿದ್ಧವಿದ್ದೇವೆ ಎಂದು ಎಚ್ಚರಿಸಿದರು. ವೆನೆಜುವೆಲಾದಲ್ಲಿ ಮಧುರೋ ಬಂಧನದ ನಂತರ ಇರಾನ್ನಲ್ಲೂ ಅಂತಹ ಕ್ರಮ ಸಂಭವಿಸಬಹುದು ಎಂಬ ಸಂಕೇತ ನೀಡಿದರು. ಗಲ್ಫ್ ದೇಶಗಳು ದಾಳಿ ಮಾಡಬೇಡಿ, ಪ್ರಾಣಹಾನಿ ಆಗುತ್ತದೆ ಎಂದು ಕೋರಿದವು. ಆದರೆ ಜನವರಿ 28ರಂದು ಟ್ರಂಪ್ ಮತ್ತೊಮ್ಮೆ ಪೋಸ್ಟ್ ಮಾಡಿ, ದೊಡ್ಡ ಸೈನಿಕ ತಂಡ ಇರಾನ್ ಕಡೆಗೆ ಹೋಗುತ್ತಿದೆ, ಅಣು ಒಪ್ಪಂದ ಮಾಡಿಕೊಳ್ಳದಿದ್ದರೆ ಮುಂದಿನ ದಾಳಿ ಇನ್ನಷ್ಟು ಭೀಕರವಾಗಿರುತ್ತದೆ ಎಂದು ಎಚ್ಚರಿಸಿದರು. ಅಮೆರಿಕ ರಕ್ಷಣಾ ಇಲಾಖೆಯಲ್ಲಿ ಯೋಜನೆಗಳು ಸಿದ್ಧಗೊಂಡಿವೆ. ಇರಾನ್ ರಕ್ಷಣಾ ಪಡೆಗಳು, ಸರ್ಕಾರಿ ಸೌಕರ್ಯಗಳ ಮೇಲೆ ಗುರಿ ದಾಳಿಗಳು, ಬ್ಯಾಂಕುಗಳ ಮೇಲೆ ಸೈಬರ್ ದಾಳಿಗಳು, ಇನ್ನಷ್ಟು ಕಠಿಣ ನಿರ್ಬಂಧಗಳು. ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ, ನಾವು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ, ಸೈನಿಕ ಪಡೆಗಳು ಸಿದ್ಧವಾಗಿವೆ ಎಂದು ಎಚ್ಚರಿಸಿದರು. ಆದರೆ ಮಧ್ಯವರ್ತಿಗಳೊಂದಿಗೆ ಸಂಪರ್ಕಗಳು ನಡೆಯುತ್ತಿವೆ ಎಂದು ಹೇಳಿದರು. ಇದು ಇರಾನ್ನಲ್ಲಿ ಕ್ರಾಂತಿಯನ್ನು ಪ್ರೇರೇಪಿಸಬಹುದು. ಪ್ರತಿಭಟನೆಗಳಲ್ಲಿ ಸರ್ಕಾರಿ ಚಿಹ್ನೆಗಳು ಧ್ವಂಸವಾಗುತ್ತಿವೆ, ಇಂಟರ್ನೆಟ್ ಅಡ್ಡಿಪಡಿಸುತ್ತಿದ್ದಾರೆ, ಸ್ಟಾರ್ಲಿಂಕ್ ಸಿಗ್ನಲ್ಗಳನ್ನು ನಿಲ್ಲಿಸುತ್ತಿದ್ದಾರೆ. ಯುದ್ಧ ನಡೆದರೆ ತೈಲ ಬೆಲೆಗಳು ಆಕಾಶಕ್ಕೆ ಏರುತ್ತವೆ, ವಿಶ್ವ ಆರ್ಥಿಕ ವ್ಯವಸ್ಥೆ ಹಾನಿಗೊಳಗಾಗುತ್ತದೆ, ಶರಣಾರ್ಥಿಗಳು ಟರ್ಕಿ, ಇರಾಕುಗಳಿಗೆ ಹರಡುತ್ತಾರೆ, ಪ್ರಾಂತೀಯ ಸ್ಥಿರತೆ ಕುಸಿಯುತ್ತದೆ, ಇರಾನ್ ಕ್ಷಿಪಣಿ ಕಾರ್ಯಕ್ರಮ ಮತ್ತೆ ನಿರ್ಮಾಣವಾಗುತ್ತದೆ, ಅಣು ಆಶೆಗಳು ಜೀವಂತವಾಗಿರುತ್ತವೆ. ಐಎಇಎ ಇರಾನ್ ನಿಯಮಗಳನ್ನು ಉಲ್ಲಂಘಿಸುತ್ತಿದೆ ಎಂದು ಹೇಳಿದೆ.
ಟ್ರಂಪ್ ಗುರಿ ಸರ್ಕಾರ ಬದಲಾವಣೆ ಎಂದು ಇಸ್ರೇಲ್ ಅಂದಾಜಿಸಿದೆ. ಅಮೆರಿಕ ರಕ್ಷಣಾ ಇಲಾಖೆ ದೊಡ್ಡ ಪ್ರಚಾರಕ್ಕೆ ಸಿದ್ಧವಾಗುತ್ತಿದೆ. ಇದು ಪೂರ್ಣ ಪ್ರಮಾಣದ ಮಧ್ಯಪ್ರಾಚ್ಯವನ್ನು ಬದಲಾಯಿಸುತ್ತದೆ. ಜನರು ಬಳಲುತ್ತಾರೆ, ದೇಶಗಳು ಅಸ್ಥಿರವಾಗುತ್ತವೆ, ವ್ಯವಸ್ಥೆಗಳು ಕುಸಿದು ಹೋಗುತ್ತವೆ. ಆದರೆ ಟ್ರಂಪ್ ಪ್ರತಿಭಟನಾಕಾರರಿಗೆ ಬೆಂಬಲ ನೀಡುತ್ತೇನೆ ಎಂದು, ಸಹಾಯ ಬರಲಿದೆ ಎಂದು ಹೇಳುತ್ತಿದ್ದಾರೆ. ಇದು ಪೂರ್ಣ ಪ್ರಮಾಣದ ಘರ್ಷಣೆಗೆ 1 ಅಡಿ ದೂರದಲ್ಲಿದೆ.